ಸೊ ಹಾಯ್ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ, ನೀವು? ನಾವು ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀವಿ ಬ್ರೋ. ವೆಲ್ಕಮ್ ಟು ಮೈ ಚಾನಲ್ ಬ್ರೋ. ವೆಲ್ಕಮ್ ಬ್ರೋ, ನಿಮಗೂ ಅಷ್ಟೇ. ಥ್ಯಾಂಕ್ ಯು ಬ್ರೋ. ಸಬ್ಸ್ಕ್ರೈಬ್ ಮಾಡೋ ಎಲ್ಲ ವೀಕ್ಷಕರಿಗೂ ಅಷ್ಟೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಮತ್ತೆ ಬ್ರೋ ಎಷ್ಟು ಸ್ಟಾಕ್ಸ್ ಇದಾವೆ ಬ್ರೋ ಇವಾಗ ಕಾರ್ಗಳು? ಸ್ಟಾಕ್ಸ್ ನಮ್ಮ ಹತ್ರ ಒಂದು 80 ಸ್ಟಾಕ್ಸ್ ಇದೆ ಈಗ ಪ್ರೆಸೆಂಟು. ಬ್ರೋ ಸೆಗ್ಮೆಂಟ್ ಅಂದರೆ ನಿಮ್ಮ ಲೋ ಸೆಗ್ಮೆಂಟಿಂದ ಎಲ್ಲಿ ತನಕ ಸಿಗುತ್ತೆ? ಲೋ ಸೆಗ್ಮೆಂಟ್ ಅಂದರೆ ಆಲ್ಟೋ, ಈ ಮಾರುತಿ 800 ಆ ಥರ ಸೆಗ್ಮೆಂಟಿಂದ ನನ್ನ ಹತ್ರ ಪ್ರೀಮಿಯಂ RD ಬೆನ್ಸ್ ತನಕನೂ ಸಿಗುತ್ತೆ. ಸೊ ಓಕೆ ಬ್ರೋ, ಈಗ ಗಾಡಿ ಡೀಟೇಲ್ಸ್ ತಿಳ್ಕೊಂಡು ಸ್ಟಾರ್ಟ್ ಮಾಡೋಣ. ಅಂದರೆ ಈಗ ನೋಡಿರಿ, ಇಲ್ಲೇ ಫಸ್ಟ್ ಇದೆ ಪೋಲೋ GT. ಇದು ಟಾಪ್ ಎಂಡ್ ವೇರಿಯಂಟು, ಸಿಂಗಲ್ ಓನರು, 18 ಮಾಡಲು. ಓಕೆ ಬ್ರೋ, ಗಾಡಿನೂ ನೀಟ್ ಕಂಡೀಷನಲ್ಲಿದೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ, ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್. ಬ್ರೋ ಎಷ್ಟೇ ಓನರ್ ಆಗಿದ್ದಾರೆ ಬ್ರೋ ಇದಕ್ಕೆ? ಸಿಂಗಲ್ ಓನರ್ ಇದೆ. ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸು ಕಳಿಸಿ ನಿಮ್ಮ ಕಡೆಯಿಂದ ಬಂದರೆ ಒಂದು 780 ಫೈನಲ್ ಮಾಡಿಕೊಡ್ತೀನಿ. ಅಂದರೆ ನೆಗೋಷಿಯಬಲ್ ಆಗುತ್ತಲ್ಲ ಬ್ರೋ, ಕೂತ್ ಮಾತಾಡಿದ್ರೆ? ಕಳಿಸ್ಕೊಡಿ ಸರ್, ಮಾತಾಡಿ. ಸೊ ಓಕೆ ಬ್ರೋ. ಬ್ರೋ ನೆಕ್ಸ್ಟ್ ಕಾರ್ ತೊಗೊತ ಹೋಗೋಣ ಬನ್ನಿ ಸರ್. ಅಂದರೆ ಇಂಟೀರಿಯರ್ ಎಲ್ಲ ತೊಗೋಬೋದು. ಸೊ ಲೆಂತ್ ಆಗ್ಬಿಡುತ್ತೆ ಹೆವಿ ಕಾರ್ಸ್ ಇರೋದ್ರಿಂದ. ಸೊ ಡೀಟೇಲ್ಸ್ ಮಾತ್ರ ತೊಗೊತ ಹೋಗ್ಬಿಡೋಣ. ಸೊ ನೆಕ್ಸ್ಟು ಸ್ಕೋಡಾ ಬ್ರೋ. ಎಲ್ಲ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ ಬ್ರೋ, ಒಳ್ಳೆ ಮಾಡಲ್ ಅಲ್ಲ. ಸ್ಕೋಡಾ ಇದು 12 ಮಾಡಲ್, ಇದು ಡೀಸೆಲ್ ವೇರಿಯಂಟು, 12 ಮಾಡಲು, ಸೆಕೆಂಡ್ ಓನರ್. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ ಇದಕ್ಕೆ? ಬ್ರೋ ಇದು ನಿಮ್ಮ ಕಡೆಯಿಂದ ಬಂದರೆ ನಾನೊಂದು 340 ಫೈನಲ್ ಮಾಡಿಕೊಡ್ತೀನಿ. 340 ಫೈನಲ್ ಡೀಸೆಲ್ ವೇರಿಯಂಟ್ ಬ್ರೋ. ಓಕೆ ಬ್ರೋ, ಕಂಡೀಷನ್ ಮಾತ್ರ ಚೆನ್ನಾಗಿದೆ ಹೊರಗಡೆ ಔಟ್ಲುಕ್ಕಿಂದ. ಸೊ ಯಾರೇ ಬಂದರೂ ಲೆದರ್ ಸೀಟ್ ಬಂದಿದೆ, ಟೆಸ್ಟ್ ಡ್ರೈವ್ ಮಾಡಿ ತಗೊಳ್ಳಿ. ಸೊ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಕಾರ್ ಬ್ರೋ. ಇನ್ನೂ ಬೇಕು ಅಂದರೆ ಸಿಯಾಜ್ ಇದೆ. ಸಿಯಾಜ್ ಇದು 16 ಮಾಡಲ್. ಇದು ಅದು ಬಿಟ್ಟರೆ ಆಲ್ಟೋ ಇದೆ 8 ಮಾಡಲ್ಲು. ಬರೀ ನಿಮ್ಮ ಚಾನಲಿಂದ ಬಂದರೆ 1,10,000 ಫೈನಲ್ ಮಾಡಿಕೊಡ್ತೀನಿ. ಬ್ರೋ ಲಾಸ್ಟಿಂದ ಹೇಳ್ತಾ ಬಂದುಬಿಡಿ ಬ್ರೋ, ರೆಡ್ ಕಾರಿಂದ ಹೇಳ್ತಾ ಬಂದುಬಿಡಿ. ರೆಡ್ ಕಾರ್ ಅದು ನಿಸಾನ್ ಮೈಕ್ರೋ. ಅದು ನಿಸಾನ್ ಮೈಕ್ರೋ ಡೀಸೆಲ್ ವೇರಿಯಂಟು, 13 ಮಾಡಲು, ಥರ್ಡ್ ಓನರು. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ ನೀವು? ಬ್ರೋ ಅದು ನಿಮ್ಮ ಚಾನಲಿಂದ ಕಳಿಸ್ಕೊಡಿ, ಒಂದು 3 lakhs ಫೈನಲ್ ಮಾಡಿಕೊಡ್ತೀನಿ. ಸ್ಯಾಂಟ್ರೋ ಬ್ರೋ. ಸ್ಯಾಂಟ್ರೋ 6 ಮಾಡಲು, ಸಿಂಗಲ್ ಓನರ್. ಅದು ನಿಮ್ಮ ಚಾನಲಿಂದ ಬಂದರೆ 170 ಫೈನಲ್ ಮಾಡಿಕೊಡ್ತೀನಿ. 170. ಪಕ್ಕದ ಬ್ರೋ ಇಂಡಿಕಾ. ಇಂಡಿಕಾನ ಟಾಟಾ ಇಂಡಿಕಾ, ಅದು 13 ಮಾಡಲು, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. ನಿಮ್ಮ ಚಾನಲಿಂದ ಬಂದರೆ 160 ಫೈನಲ್ ಮಾಡಿಕೊಡ್ತೀನಿ. ಇದು ಸಿಯಾಜ್ ಅಲ್ವಾ ಬ್ರೋ? ಹೌದು, ಸಿಯಾಜ್ 16 ಮಾಡಲು. ಸಿಯಾಜ್ 2016 ಮಾಡಲ್, ಸಿಂಗಲ್ ಓನರಾ? ಮಾಡಲ್, ಹೌದು, ಸಿಂಗಲ್ ಓನರ್. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಎಷ್ಟು ಕೋಟ್ ಆಗ್ತದೆ ಬ್ರೋ? 6.5. 6.5. ಹೌದು. ಬ್ರೋ ಇದು ಹೇಳಿ. 17 ಮಾಡಲು, ಸಿಂಗಲ್ ಓನರ್ ಗಾಡಿ, TU 300 ಡೀಸೆಲ್ ವೇರಿಯಂಟು, ಟಾಪ್ ಎಂಡು, T8 ಬರುತ್ತೆ. ಟಾಪ್ ಎಂಡ್ ಸಿಂಗಲ್ ಓನರ್ ಬ್ರೋ? ಟಾಪ್ ಎಂಡು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಎಷ್ಟು ಕೊಟ್ಟು 70,000 ಜೆನ್ಯೂನ್ ನೋಡಿದೆ ಗಾಡಿ. ಓಕೆ ಬ್ರೋ, ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ? ಬ್ರೋ ನಾವು ಹೇಳ್ತಿರೋದು 8 lakhs. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, ಒಂದು 770 ಮಾಡಿಕೊಡ್ತೀವಿ ಫೈನಲ್. ಸೊ ಗಾಡಿ ಮಾತ್ರ ಮಿಂಟ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಾರ್ ಯಾವುದು? ನೆಕ್ಸ್ಟ್ ಕಾರ್ ಬ್ರೋ 4-wheel ಡ್ರೈವ್, ಟಾಪ್ ಎಂಡು, ರೆನಾಲ್ಟ್ ಕೋಲಿಯಸ್, ಪ್ರೀಮಿಯಂ ವೆಹಿಕಲ್ ಬ್ರೋ. ಯಾರು ಬ್ರೋ? ಸಿಂಗಲ್ ಓನರ್ ಬ್ರೋ? ಇಲ್ಲ, ಇದು ಸೆಕೆಂಡ್ ಓನರು, 4-wheel ಡ್ರೈವ್. 4-wheel ಡ್ರೈವಾ? 4x4 ಇದೆ, ಆಟೋಮೆಟಿಕ್ ಆಪ್ಷನ್, ಟಾಪ್ ಎಂಡ್ ವೇರಿಯಂಟ್. ಆಟೋಮೆಟಿಕ್ ಗಾಡಿ ಮಾತ್ರ ಚೆನ್ನಾಗಿದೆ. ಸೊ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ? 5 ಟೈರ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲದೂ ಇರೋದು ಇದರಲ್ಲಿ. ಬಟನ್ಸ್ ಎಸ್ ಬ್ರೋ. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ? ಬ್ರೋ ಕೋಟಿಂಗ್ 5,10,000 ಹೇಳ್ತಿದ್ದಾರೆ, ಕಳಿಸ್ಕೊಡಿ. ನಿಮ್ಮ ಕಡೆಯಿಂದ ಬಂದರೆ 470 ಫೈನಲ್ ಮಾಡಿಕೊಡ್ತೀನಿ. ಬರೀ 4,70,000. ಓಕೆ ಬ್ರೋ, ಇವಾಗ ಸ್ವಲ್ಪ ಲೋ ಸೆಗ್ಮೆಂಟ್ ಗಾಡಿ ಹೇಳಿ ಬ್ರೋ. ಎಲ್ಲ ಪ್ರೀಮಿಯಮ್ ಅಂದರೆ ತೊಗೊಳಕ್ಕಾಗಲ್ಲ. ಬನ್ನಿ, ನಮ್ಮ ಹತ್ರ ಆಲ್ಟೋ, ಶಿಫ್ಟು, ಇಂಡಿಕಾ, ಫೋರ್ಡ್ ಫಿಗೋ ಆ ಥರ ತುಂಬ ಗಾಡಿಗಳಿದೆ. ಯಾರು ನೋಡಿ, ಶಿಫ್ಟು ಇದು 9 ಮಾಡಲು, 2009, ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟ್. ಅಣ್ಣ ₹1 ಖರ್ಚಿಲ್ಲ ಗಾಡಿ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರ್ಬೋದು ಬ್ರೋ? ಮೈಲೇಜ್ 15 ಏನು ಆರಾಮಾಗಿ ನೀವು ಇವಾಗಲೂ ಒಂದು 10 ಡೀಸೆಲ್ ಅಲ್ವಾ? 20+ ಬರುತ್ತೆ ನಾವು. ಯಾ ಬ್ರೋ, ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ ಇದಕ್ಕೆ? ಅಂದರೆ ಇದು ಆ್ಯಕ್ಚುಲಿ 2,90,000 ಹೇಳ್ತಿದ್ದಾರೆ. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, 2,70,000 ಮಾಡಿ. ಓನರ್ ಬ್ರೋ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಗಾಡಿಯಲ್ಲಿ ಏನು ಖರ್ಚಿಲ್ಲ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಹೌದು ಬ್ರೋ. ಹಾಗೆ ನೆಕ್ಸ್ಟ್ ಕಾರ್ ಯಾವುದು? ಇದೊಂದು ಬಿಟ್ಟರೆ ರೆನಾಲ್ಟ್ ಕ್ವಿಡ್ ಇದೆ, 2019 ಮಾಡಲ್. ಇದು ಆಟೋಮೆಟಿಕ್ಕು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು. ಎಷ್ಟು ಡ್ರಿವನ್ ಆಗಿದೆ ಬ್ರೋ ಇದು? ಇದು ಡ್ರೈವನ್ ಆಗಿರೋದು 88,000 ಆಗಿದೆ. ಎಷ್ಟು ಕೊಟ್ಟು ಮಾಡ್ತಿದ್ದೀರಾ? ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, ಒಂದು 3.5 ಫೈನಲ್ ಮಾಡಿಕೊಡ್ತೀನಿ. ಬ್ರೋ ಇದು ಆಲ್ಫಾ ಪ್ರೊ ಉಂಟಲ್ಲ ಬ್ರೋ? ಹೌದು, ಪವರ್ ವಿಂಡೋಸು, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಬ್ರೋ. ನೆಕ್ಸ್ಟ್ ಬ್ರೋ ಫೋರ್ಡ್ ಐಕಾನ್ ಲೋ ಬಜೆಟ್ ಬೇಕು ಅಂದರೆ 10 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಡೀಸೆಲ್ ವೇರಿಯಂಟು, 2010 ಮಾಡೋ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಅನ್ನೋರು. ಡೀಸೆಲ್ ವೇರಿಯಂಟು, ಗಾಡಿಯಲ್ಲಿ ಏನೇನು ಖರ್ಚಿಲ್ಲ, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಇನ್ನೊಂದು ಅದು ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಬ್ರೋ ಇದು? ಅನ್ನೋರಿಂದ ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, ಒಂದು 140 ಮಾಡಿಕೊಡ್ತೀನಿ ಫೈನಲ್. ಫೈನಲ್ 140. 1,40,000. ಓಕೆ ಬಿಟ್ಟರೆ ಇದೊಂದು 11 ಮಾಡಲ್ ಇದೆ ನೋಡಿ, ವೋಲ್ಕ್ಸ್ವ್ಯಾಗನ್ ವೆಂಟೋ. ಸೊ ಎಷ್ಟು ಬ್ರೋ ಇದು? ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಇದು. ಸೆಕೆಂಡ್ ಓನರ್. 3.5 ಪ್ರೈಸ್ ಹೇಳ್ತೀವಿ. 3.5 ಲ್ಯಾಕ್. 3.5 ನೆಗೋಷಿಯಬಲ್ ಆಗುತ್ತಲ್ಲ ಬ್ರೋ? ಕಳಿಸ್ಕೊಡಿ ಅಣ್ಣ, ಮಾಡ್ಕೊಂಡು. ಸೊ ಇಲ್ಲಿ ಎಲ್ಲ ಗಾಡಿನೂ ನೆಗೋಷಿಯಬಲ್ ಆಗುತ್ತೆ. ಸೊ ನೀವು ಬಂದು ಕೂತು ಮಾತಾಡಬೇಕು.
ಸೊ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಆಟೋಮೆಟಿಕ್ ಬೇಕಂದ್ರೆ ಹೊಂಡೆ ಸ್ಯಾಂಡ್ ಅಪ್ 7 ಸೀಟರ್ ಆಪ್ಷನ್ ಇದೆ ಬೇಕಾದ್ರೆ ನಮ್ಮ ಹತ್ರ 7 ಸೀಟರ್ ಆಟೋಮೆಟಿಕ್ ಟಾಟಾ ಇಂಡಿಕಾ ಇದೆ, ಟಾಟಾ ಮಾನ್ಸಾ ಇದೊಂದು ಹೊಂಡೆ ಸ್ಟ್ಯಾಂಡ್ ಅಪ್ ಇದೆ ನೋಡ್ರಿ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಲುಕ್ ಮಾತ್ರ ಕ್ರೇಜಿ ಆಗಿದೆ ಬ್ರೋ. ಸೊ ಇದು ಡೀಟೇಲ್ಸ್ ಹೇಳಿ ಬ್ರೋ. ಇದು 14 ಮಾಡಲು, ಸೆಕೆಂಡ್ ಓನರು, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕು, 4x4 ಇದು 4 ವೀಲ್ ಡ್ರೈವ್ ಆಟೋಮೆಟಿಕ್ ವರ್ಜನ್. ಓಕೆ ಬ್ರೋ, ಎಷ್ಟು ಕೋಟ್ ಮಾಡ್ತಿದ್ದೀರಾ ಬ್ರೋ ಇದಕ್ಕೆ? ಬ್ರೋ ಇದು 8 lakhs ಹೇಳ್ತಿದ್ದಾರೆ, ಕಳಿಸ್ಕೊಡಿ. ನಾನು ಆದ್ರೆ ಬರೀ 750 ಕಳಿಸ್ಕೊಡ್ತೀನಿ. ಫೈನಲ್ 7.5. ಓಕೆ ಬ್ರೋ, ಇಂಟರ್ ಲಾಕ್ ಆಗಿದೆ ಬ್ರೋ. ಬ್ರೋ ಸೊ ಇಲ್ಲಿ ಆಚೆ ನಿಂತಿದ್ರೆ ಎಲ್ಲ ಇಂಟೀರಿಯರ್ ಲಾಕ್ ಆಗಿದೆ. ಸೊ ಎಲ್ಲ ಗಾಡಿ ಇಂಟೀರಿಯರ್ ತೋರ್ಸೋಕೆ ಆಗಿಲ್ಲ. ಸೊ ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಇದ್ದಾವೆ ಎಲ್ಲ ಗಾಡಿನೂ. ಸೊ ಬಂದವರು ಚೆಕ್ ಮಾಡ್ಕೊಂಡು ತೊಗೋಬೋದು. ಸೊ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಬ್ರೋ ಇನ್ನೋವಾ ಕ್ರಿಸ್ಟಾ ಇದೆ ನೋಡಿ, Z ವರ್ಷನ್ 16 ಮಾಡಲು, ಸಿಂಗಲ್ ಓನರ್, ಟಾಪ್ ಆ್ಯಂಡ್ ವೆಹಿಕಲ್. ಎಷ್ಟು ಬಂದಾಗಿದೆ ಬ್ರೋ? ಡ್ರೈವ್ ಅನ್ನು 1.5 ಆಗಿದೆ, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕೇ ಇರೋದು. ಎಷ್ಟು ಕೋಟ್ ಮಾಡ್ತಿದ್ದೀರಾ ಬ್ರೋ? 18 lakhs ಹೇಳ್ತಿದ್ದಾರೆ, ಕಳಿಸ್ಕೊಡಿ. ಒಂದು 17-30 ಮಾಡ್ಕೊಡ್ತೀನಿ ಫೈನಲ್. ಓಕೆ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ನೆಕ್ಸ್ಟ್ ಇದು ವರ್ಣ ಇದೆ ನೋಡಿ, Hyundai ಮಾಡಲ್ ಎಷ್ಟು? ನ್ಯೂ ಮಾಡಲು, 20 ಮಾಡಲು, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. ಡೀಸೆಲ್ ವೇರಿಯಂಟ್? ಹೌದು, ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ, ಅಪ್ ಟು ಡೇಟ್. ಸೊ ಎಷ್ಟು ಕೋಟ್ ಮಾಡ್ತಾಯಿದ್ದಾರೆ ಬ್ರೋ ಇದಕ್ಕೆ? ಬ್ರೋ ಇದು 10 lakhs ಹೇಳ್ತಿದ್ದಾರೆ, ಕಳಿಸ್ಕೊಡಿ. ಫೈನಲ್ ನೋ ನೆಗೆಷಬಲ್ 9 lakhs 30 ಮಾಡ್ಕೊಡ್ತೀನಿ. 20 ಮಾಡಲ ಬ್ರೋ ಇದು? 20 ಮಾಡಲು, ಹೌದು, ನ್ಯೂ ವೇರಿಯಂಟ್. ಎಷ್ಟು ಕಾರ್ ಯಾವುದು? ಟೆಸ್ಟರ್ ಇದೆ ನೋಡ್ರಿ, ಪೆಟ್ರೋಲ್ ಬೇಕು ಅಂದರೆ ಪೆಟ್ರೋಲ್ ವೇರಿಯಂಟ್ ಇದೆ. ಇದು 85 PS, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. 14 ಮಾಡಲು, ಸೆಕೆಂಡ್ ಓನರು. ಪ್ರೈಸು 4.5 ಹೇಳ್ತಿದ್ದಾರೆ, ಕಳಿಸ್ಕೊಡಿ ಅಣ್ಣ. 4.30 ಫೈನಲ್ ಮಾಡ್ಕೊಡ್ತೀವಿ. ಬ್ರೋ ಇಲ್ಲೆಲ್ಲ ಸಿಗೋದು KR ಇಷ್ಟಲ್ಲ, ಕರ್ನಾಟಕ ಗಾಡಿ ಎಲ್ಲ ಕರ್ನಾಟಕ ಗಾಡಿನೇ ಅಣ್ಣ ನಮ್ಮ ಹತ್ರ. ಯಾವುದು ಔಟ್ ರಿಜಿಸ್ಟ್ರೇಷನ್ ಸಿಗಲ್ಲ. ಆಟೋಮೆಟಿಕ್ ವೆಹಿಕಲ್ ಬೇಕು ಅಂದರೆ ಎಷ್ಟು ಗಾಡಿ ಯಾವುದು? ಇದೆ ಇದು ಟಾಟಾ ಜೆಸ್ಟ್ ಟಾಪ್ ಆ್ಯಂಡ್ ವೇರಿಯಂಟ್ ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಎಷ್ಟು ಕೊಟ್ಟು ಮಾಡ್ತಾರೆ ಬ್ರೋ ಅದಕ್ಕೆ? ಬ್ರೋ ಅದು 4 ಲಕ್ಷ ಹೇಳ್ತಿದ್ದಾರೆ, ಫೈನಲ್ 3.70 ನಾನು ಮಾಡ್ಕೊಡ್ತೀನಿ. ಬಣ್ಣ ಬನ್ನಿ. ಸೊ ಬ್ರೋ ಯಾವ ಗಾಡಿ ಬ್ರೋ ಇದು? ಬ್ರೋ ಇದು ಮಾರುತಿ ಸುಜುಕಿ ಬ್ರೀಜಾ. 18 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದ್ರ ಪಕ್ಕದಲ್ಲಿ 19 ಮಾಡಲ್ ಇದೆ, ಎರಡು ಒಂದೇ ವೇರಿಯಂಟ್, ಎರಡು ಡೀಸೆಲ್ ಗಾಡಿನೇ, ವಿ ವರ್ಜನ್ನು. ಯಾವ ಬ್ರೋ? ಎರಡು ಸಿಂಗಲ್ ಓನರ್. ಏನು ಅಂದರೆ ಇದು 18 ಮಾಡಲು, ಇದು 19 ಮಾಡಲು. ಇದು ಬರೀ 72,000 ಓಡಿದೆ, ಇದು 1,30,000 ಓಡಿದೆ ಗಾಡಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆಯಲ್ಲ ಬ್ರೋ? ಅವು ಎರಡು ಅಪ್ಡೇಟ್ ಶೋರೂಮ್ ಟ್ರ್ಯಾಕ್ ಇರೋದು. ಎಷ್ಟು ಕೋಟ್ ಮಾಡ್ತಿದ್ದೀರಾ? ₹1 ಖರ್ಚಿಲ್ಲ ಸರ್. ಕೋಟಿಂಗ್ ಇದು 8 ಲಕ್ಷ ಮಾಡ್ತಿದ್ದೀನಿ, ಅದು 9 ಲಕ್ಷ. ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಖಂಡಿತ. ಸೊ ಇಂಟೀರಿಯರ್ ಕೂಡ ಗುಡ್ ಕಂಡೀಷನಲ್ಲಿದೆ. ಸೊ ಲೆದರ್ ಸೀಟು, ಪವರ್ ಸ್ಟೇರಿಂಗು ಎಲ್ಲ ಇದೆ. ಸೊ ಎಲ್ಲ ಗಾಡಿನೂ ಗುಡ್ ಕಂಡೀಷನ್ ಇದ್ದಾವೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಹಾಂ ಹೇಳಿ. ಹಾಂ ಬ್ರೋ. ಟಾಪ್ ಎಂಡ್ ಇದು 14 ಮಾಡಲು, ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್? ಹೌದು. ಸೊ ಎಷ್ಟು ಕೋಟ್ ಮಾಡ್ತೀರಾ ಬ್ರೋ? ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಆನ್ ರೋಡ್ 22 ಇದೆ. ನನ್ನ ಹತ್ರ ಕಳಿಸ್ಕೊಡಿ, ನಾನು ಬರೀ 5 ಲಕ್ಷ ಕೊಡ್ತೀನಿ ಗಾಡಿ. 5 lakhsಗೆ? ಹೌದು. ಚಾಲೆಂಜಿಂಗ್ ಅಲ್ವಾ ಬ್ರೋ? ಎಲ್ಲ ಕಡೆ ಶೋರೂಮ್ ಇತ್ತಾ ಇದು? ಯಾವುದಿದೆ ಸರ್? ಹಾಂ ಹೇಳಿ ಬ್ರೋ. ಹೋಂಡಾ ಎಲಾಂಟ್ರಾ ಇದು 2014 ಮಾಡಲು, ಸೆಕೆಂಡ್ ಓನರು, ಆಟೋಮೆಟಿಕ್ ವರ್ಷನ್ನು. ಪ್ರೈಸ್ ನಾನು 5 ಲಕ್ಷ ಕೊಡ್ತಿದ್ದೀನಿ ಗಾಡಿ. ಇದು ಬರೀ ಶೋರೂಮ್ ಪ್ರೈಸು ಚೆಕ್ ಮಾಡ್ಕೊಂಡೇ ಬರಲಿ ಬೇಕಾದ್ರೆ. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಯಾವುದು? ಗುಡ್ ಕಂಡೀಷನ್ ಇದೆ. ಯಾವ ಬ್ರೋ? ನೆಕ್ಸ್ಟ್ ಕಾರ್? ಡಿಸೈರ್ ಇದು ಹೊಸ ಮಾಡಲು, 2018 ಮಾಡಲ್. 2018 ಮಾಡಲ್? ಹೌದು. ಬಾಡಿ ಲೈನ್ ಕೂಡ ಚೆನ್ನಾಗಿದೆ ಎಲ್ಲ ಗಾಡಿದು. ಸೊ ಟಾಪ್ ಎಂಡ್ ವೇರಿಯಂಟ್, ZXi ಸಿಂಗಲ್ ಓನರ್? ಹೌದು. ಎಷ್ಟು ಕೋಟ್ ಮಾಡ್ತೀರಾ ಬ್ರೋ ಇದಕ್ಕೆ? ಬ್ರೋ ಕಳಿಸ್ಕೊಡಿ ಬ್ರೋ, ಒಂದು 6.5 ಮಾಡ್ಕೊಡ್ತೀನಿ. ಫೈನಲ್ ನೋ ನೆಗೋಷಿಯಬಲ್ 6.5 ಕೊಡ್ತೀನಿ. 6.5ಗೆ? ಹೌದು. ಓಕೆ, ಗಾಡಿ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಪುಂಟೋ? ಇದು ಫಿಯಾಟ್ ಪುಂಟೋ ಇದೆ. ಇದು 15 ಮಾಡಲು, ಪೆಟ್ರೋಲ್ ವರ್ಷನ್ನು. ಪೆಟ್ರೋಲ್ ವರ್ಷನ್ ಬ್ರೋ ಇದು? ಹೌದು. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ ಬ್ರೋ, ಬರೀ 3 ಲಕ್ಷ ಕೊಡ್ತೀನಿ ಗಾಡಿ. 3 ಲಕ್ಷಕ್ಕೆ? ಹೌದು. 15 ಮಾಡಲ್. ಸೊ ಇದು ಸ್ವಿಫ್ಟ್ ಇಂಜಿನ್ ಅಲ್ಲ ಬ್ರೋ ಇದು? ಇದು ಬರೋದು ಶಿಫ್ಟ್ ಇಂಜಿನ್, ಸೇಮ್ ಶಿಫ್ಟ್ ಇಂಜಿನ್, ಶಿಫ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ, ಸೇಮ್ ಶಿಫ್ಟ್ ಮೈಲೇಜು ಬರುತ್ತೆ. ಸೊ ಅಂದರೆ ಆ ಪ್ರೈಸ್ಗಿಂತ ಸ್ವಲ್ಪ ಕಮ್ಮಿಗೆ ಸಿಕ್ಕುತ್ತೆ ಅಲ್ವಾ ಕಮ್ಮಿಗೆ ಬ್ರೋ? ಸಿಗುತ್ತೆ. ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ. ಸೊ ಸೇಮ್ ಪರ್ಫಾರ್ಮೆನ್ಸ್ ಎಲ್ಲ. ಬಜೆಟಲ್ಲಿ ಗಾಡಿ ನೋಡೋಲ್ಲ ಇಂಥ ಕಾರ್ನ ಎತ್ಕೋಬೋದು. ಸೊ ನೆಕ್ಸ್ಟ್ ಗಾಡಿ ಯಾವ್ದು? ನೆಕ್ಸ್ಟ್ ಬ್ರೋ ಇದು 2008 ಮಾಡಲು, ಶಿಫ್ಟ್ ಗಾಡಿ. ಹಾಂ ಬ್ರೋ. FC ಇನ್ಸೂರೆನ್ಸ್ ಸ್ಲ್ಯಾಬ್ ಇದೆ, ಆಸ್ ಇಟ್ ಈಸ್ ಕಂಡೀಷನ್ನು. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, ಬರೀ 2 ಲಕ್ಷ ಕೊಡ್ತೀನಿ ಗಾಡಿ. ಶಿಫ್ಟ್ 2 ಲಕ್ಷ ಕೊಡ್ತೀರಾ? ಹೌದು. ಡೀಸೆಲ್ ವೇರಿಯಂಟ್ ಬರೋದು? ಪೆಟ್ರೋಲ್ ಇದೆ. ಪೆಟ್ರೋಲಾ? ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಇದು ಡೀಸೆಲ್ ವೇರಿಯಂಟ್, ಶಿಫ್ಟ್ ಡಿಸೈರ್. ಇದು 9 ಮಾಡಲು, ಸಿಂಗಲ್ ಓನರ್ ಗಾಡಿ. 2009 ಮಾಡಲ್? ಹೌದು. 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಗಾಡಿಯಲ್ಲಿ ₹1 ಖರ್ಚಿಲ್ಲ. ಹಾಂ ಬ್ರೋ. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ, ಬರೀ 2.70 ಕೊಡ್ತೀನಿ ಗಾಡಿ. 2.70 ಕೊಡ್ತೀರಾ? ಹೌದು, 2,70,000. ಓಕೆ. ನೆಕ್ಸ್ಟ್ ಕಾರ್ ಯಾವ್ದು? ಬ್ರೋ ಇದು i10, ಹೋಂಡಾ i10 ಇದು 10 ಮಾಡಲು, ಸೆಕೆಂಡ್ ಓನರು. ಇದು ಕಳಿಸ್ಕೊಡಿ, ನಿಮ್ಮ ಕಡೆಯಿಂದ 2.30 ಕೊಡ್ತೀನಿ ಬರೀ.
ಗಾಡಿಯಲ್ಲಿ ಏನು ಖರ್ಚಿಲ್ಲ. ಗ್ಲಾಸ್ ಒಂದು ಅವರೇ ಹಾಕ್ಸ್ಕೋಬೇಕಾಗುತ್ತೆ. ಗ್ಲಾಸಿಂಗ್ ಟ್ರ್ಯಾಕ್ ಇದೆ. ಅದು ಬಿಟ್ರೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಒಂದೇ ಒಂದು ಕ್ರ್ಯಾಕ್ ಇದೆ ಬಿಟ್ಟರೆ ಗಾಡಿ ಮಾತ್ರ ಚೆನ್ನಾಗೇ ಇದೆ. ಸೊ ಟೆಸ್ಟ್ ಡ್ರೈವ್ ಆಪ್ಷನ್ ಎಲ್ಲ ಇದೆಯಲ್ಲ ಬ್ರೋ ಬಂದು? ಖಂಡಿತ ಮಾಡ್ಕೊಡು, ಕಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಕಾರ್ ಯಾವುದು ಬ್ರೋ? ನೆಕ್ಸ್ಟ್ ಕಾರ್ ಸ್ವಲ್ಪ ಪ್ರೀಮಿಯಂ ಬೇಕು ಅಂದರೆ ಜಾಗ್ವಾರ್ ಇದೆ ನನ್ನ ಹತ್ರ. 14 ಮಾಡಲು, ಸೆಕೆಂಡ್ ಓನರು. ಸೊ ಪ್ರೀಮಿಯಂ ಕಾರ್ಸ್ ನೋಡೋರು ಜಾಗ್ವಾರ್ ನೋಡ್ಬೋದು. ಸೊ ಇದು ಡೀಟೇಲ್ಸ್ ಇಡಿ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕೇ ಇರೋದು. ಹಾಂ ಬ್ರೋ. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ. ಬರೀ 14 ಲಕ್ಷ ಕೊಡ್ತೀನಿ ನನ್ನ ಗಾಡಿ. 14 lakhs 14 ಲಕ್ಷ. ಹೌದು, ಜಾಗ್ವಾರ್. ₹1 ಖರ್ಚಿಲ್ಲ ಗಾಡಿಗೆ. ನೆಗೋಷಿಯಬಲ್ ಆಗುತ್ತಾ ಬ್ರೋ ಫೈನಲ್ ಪ್ರೈಸ್? ಬ್ರೋ Slightly. ಬೇರೆ ಕಡೆ ಬೇಕಾದ್ರೆ ತಿಳ್ಕೊಂಡೇ ಬರಲಿ. ಫೈನಲ್ ಪ್ರೈಸ್ ಹೇಳ್ತಿರೋದು ನೀವು ಬಂದಿರೋದಕ್ಕೋಸ್ಕರ 14 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಕಾರ್ ಯಾವುದು? ನೆಕ್ಸ್ಟು ಅದ್ರ ತಮ್ಮ ಇದೆ BMW. ಹೇಳಿ ಬ್ರೋ ಈ ಗಾಡಿ ಡೀಟೇಲ್ಸ್. ಇದು 10 ಮಾಡಲು ಬ್ರೋ, ಓಲ್ಡ್ ವರ್ಷನ್ನು. ಬಟ್ ಗಾಡಿ ಸಿಂಗಲ್ ಓನರು, ಶೋರೂಮ್ ಟ್ರ್ಯಾಕ್ ಇದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್. ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾ ಬ್ರೋ. ಎಷ್ಟು ಕೋಟ್ ಮಾಡ್ತೀರಾ ಬ್ರೋ ಅದಕ್ಕೆ? ಬ್ರೋ ಇದು 11 ಲ್ಯಾಕ್ಸ್ ಹೇಳ್ತಿದ್ದಾರೆ. ಕಳಿಸ್ಕೊಡಿ. ನಿಮ್ಮ ಕಡೆಯಿಂದ ಬಂದರೆ ಬರೀ 10 ಲಕ್ಷ ಕೊಡ್ತೀನಿ ಗಾಡಿನ. 1 lakh ನೆಗೋಷಿಯಬಲ್? ಹೌದು, 1 ಲ್ಯಾಕ್ ಮಾಡ್ಕೊಡ್ತೀನಿ. ಬರೀ 10 ಲಕ್ಷ ಗಾಡಿ. ಓಕೆ ಓಕೆ ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಹೊಂಡಾಯ್ ಕ್ರೆಟಾ ನ್ಯೂ ಮಾಡಲು, 2021 ಮಾಡಲ್. ಇದು ಡಬಲ್ ಸನ್ರೂಫ್ ಬರುತ್ತೆ ನಿಮಗೆ. ಹಾಂ, ಟಾಪ್ ಎಂಡ್ ವೇರಿಯಂಟು. ಸಿಂಗಲ್ ಓನರ್. ಬರೀ 13,000 ಓಡಿದೆ ಗಾಡಿ. ಕೋಟಿಂಗ್ ಪ್ರೈಸ್ ಬ್ರೋ? ಬ್ರೋ ಕೋಟಿಂಗ್ ಪ್ರೈಸ್ 15 ಲಕ್ಷ ಹೇಳ್ತಿದ್ದಾರೆ. ಕಳಿಸ್ಕೊಡಿ. ಬರೀ 14 ಲಕ್ಷ ಕೊಡ್ತೀನಿ ನಾನು. ಓಕೆ ಬ್ರೋ. ಶೋರೂಮ್ ಪ್ರೈಸ್ 23. ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡೇ ಬರಲಿ ಗಾಡಿ. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಯಾವುದು? ಬ್ರೋ ಸೆಂಟ್ರೋ Kia Seltos. ಮಾಡಲ್ ಎಷ್ಟು ಬ್ರೋ ಇದು? ಬ್ರೋ 2020 ಮಾಡಲ್. 2020 ಮಾಡಲ್. ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು, ಟಾಪ್ ಎಂಡ್ ವೇರಿಯಂಟು ಗಾಡಿ. ನಿಮಗೆ ಸಿಂಗಲ್ ಸನ್ರೂಫ್ ಬರುತ್ತೆ. ಹಾಂ ಬ್ರೋ. ಬ್ರೋ ಇದು ಕೋಟಿಂಗ್ ಬಂದ್ಬಿಟ್ಟು 15 ಲ್ಯಾಕ್ಸ್ ಹೇಳ್ತಿದ್ದಾರೆ. ನಿಮ್ಮ ಕಡೆಯಿಂದ ಕಳಿಸ್ಕೊಡಿ. ಬರೀ 13.5 ಲಕ್ಷ ಕೊಡ್ತೀನಿ ನಾನು. 13.5 lakhs. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಬ್ರೋ? ಆ ಕಡೆ ಅಲ್ಲ. ಬ್ರೋ ಟಾಟಾ ನೆಕ್ಸಾನ್. ನೆಕ್ಸಾನ್ ಮಾಡಲ್ 19ನೇ ಮಾಡಲು, ಸಿಂಗಲ್ ಓನರು. ಬರೀ 42,000 ಓಡಿದೆ ಅಷ್ಟೇ. 42,000 ಡ್ರೈವನ್ ಆಗಿದೆ. ಹೌದು. ಸೊ ಕೋಟಿಂಗ್ ಪ್ರೈಸ್ ಬ್ರೋ? ಬ್ರೋ ಕೋಟಿಂಗ್ ಪ್ರೈಸ್ 8 ಲ್ಯಾಕ್ಸ್ ಹೇಳ್ತಿದ್ದಾರೆ. 8 lakhs. ಹೌದು, ಕಳಿಸ್ಕೊಡಿ ಬ್ರೋ. ನಾನೊಂದು 770 ಫೈನಲ್ ಮಾಡ್ಕೊಡ್ತೀನಿ ಗಾಡಿ. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಯಾವ್ದು ಬ್ರೋ? ಸ್ವಿಫ್ಟ್ ಡಿಸೈರ್ 14 ಮಾಡಲು, ಸೆಕೆಂಡ್ ಓನರ್. 4,80,000 ಹೇಳ್ತಿದ್ದಾರೆ. 4.5 ಕೊಡ್ತೀನಿ. ಯಾವ ವೇರಿಯಂಟ್ ಬ್ರೋ ಇದು? ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಇದು. ZXi ಟಾಪ್ ಎಂಡ್. ZXi. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಬ್ರೋ? ನ್ಯೂ ಮಾಡಲ್? ನ್ಯೂ ಮಾಡಲ್ ಶಿಫ್ಟ್. ಇದು ಆಟೋಮೆಟಿಕ್ ವರ್ಷನ್. Automatic. ಮಾಡಲು, ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಬರೀ 70,000 ಓಡಿದೆ ಗಾಡಿ. ಹಾಂ ಬ್ರೋ. ಸೊ ಎಷ್ಟು ಕೋಟಿಂಗ್? 8 ಲ್ಯಾಕ್ಸ್ ಹೇಳ್ತಿದ್ದಾರೆ. 8 lakhs. ಹೌದು, ಕಳಿಸ್ಕೊಡಿ. ನಾನು ಬರೀ ಇದು 6.5 ಕೊಡ್ತೀನಿ ಸರ್. 6.5ಗೆ ಕೊಡ್ತೀರಾ? ಹೌದು, ಕಸ್ಟಮರ್ ಪಾರ್ಕಿಂಗ್ ಸೇರಿ ಬಿಟ್ಟಿರೋದು. ಬರೀ 6.5 ಇಸ್ಕೊಂಡು ಗಾಡಿ. ಓಕೆ ನೆಕ್ಸ್ಟ್ ಕಾರ್ ಬ್ರೋ? ಬ್ರೋ ಇದು ಹೋಂಡಾ ಜಾಜ್ ಅಂತ. ಹಾಂ ಬ್ರೋ. 16 ಮಾಡಲು, ಸೆಕೆಂಡ್ ಓನರು, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಹ್ಞೂ. ಇದು 5.5 ಹೇಳ್ತಿದ್ದಾರೆ. ಕಳಿಸ್ಕೊಡಿ ಬ್ರೋ. ಬರೀ 5 ಲಕ್ಷ. 5 ಲಕ್ಷ. ಓಕೆ ಬ್ರೋ. ಸೊ ನೆಕ್ಸ್ಟ್ ಕಾರ್ ಬ್ರೋ? ಬ್ರೋ ಸ್ಕೋಡಾ ರ್ಯಾಪಿಡ್ 14 ಮಾಡಲು, Rapid. ಸೆಕೆಂಡ್ ಓನರು, ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಹಾಂ ಬ್ರೋ. 5.5 ಹೇಳ್ತಿದ್ದಾರೆ. 5 ಲಕ್ಷ ಕೊಡ್ತೀನಿ ಬ್ರೋ. ವೇರಿಯಂಟ್ ಬ್ರೋ ಇದು? ಏನು ಬ್ರೋ ವೇರಿಯಂಟ್? ಟಾಪ್ ಎಂಡ್ ವೇರಿಯಂಟ್ ಸ್ಕೋಡಾ ರ್ಯಾಪಿಡ್. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಬ್ರೋ? ಇದು ಡೀಸೆಲ್ ಪೆಟ್ರೋಲ್ ಬ್ರೋ? ಡೀಸೆಲ್. ಡೀಸೆಲ್ ವೇರಿಯಂಟ್ ಅಲ್ಲ. ಹೌದು. ಸೊ ಇದು ಮೈಲೇಜ್ ಹೆಂಗೆ ಬರುತ್ತೆ ಬ್ರೋ ಇದು ರ್ಯಾಪಿಡ್ ಅಲ್ಲ? ಏನು ಬ್ರೋ ಮೈಲೇಜ್ ಹೆಂಗೆ ಬರುತ್ತೆ? ಮೈಲೇಜ್ ಆರಾಮಾಗಿ 20+ ಬರುತ್ತೆ ಬ್ರೋ. 20+. ತನಕ ಬರುತ್ತೆ ಬ್ರೋ. ಓಕೆ ನೆಕ್ಸ್ಟ್ ಕಾರ್ ಯಾವುದು? ಸೆಲ್ಲರ್ಗೆ ಆಟೋಮೆಟಿಕ್ ಇದು. 17 ಮಾಡಲು, ಸಿಂಗಲ್ ಓನರ್, ಹಾಂ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. 1 ಲ್ಯಾಕ್ ಡ್ರೈವನ್ ಆಗಿದೆ. ಆಟೋಮೆಟಿಕ್ ವರ್ಷನ್. ಇದು ZXi ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಹಾಂ. ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? 4.5 ಹೇಳ್ತಿದ್ದಾರೆ. ಬರೀ 4 ಲಕ್ಷ ಕೊಡ್ತೀನಿ ನಾನು. 4 ಲಕ್ಷಕ್ಕೆ ಮಾಡ್ಕೊಡ್ತೀರಾ? 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಪುಂಟೋ ಇದೆ. ಪುಂಟೋ ಇದೆ. ಬಟ್ ಇದು ಡೀಸೆಲ್ ವೇರಿಯಂಟ್. ಸೇಮ್ ಶಿಫ್ಟ್ ಇಂಜಿನ್ ಬರುತ್ತೆ. ಸೇಮ್ ಶಿಫ್ಟ್ ಮೈಲೇಜ್. ಯಾವ ಬ್ರೋ? 14 ಮಾಡಲು, ಸೆಕೆಂಡ್ ಓನರು. ಬರೀ 3 ಲಕ್ಷ ಕೊಡ್ತೀನಿ ಗಾಡಿ. 3 lakhsಗೆ. ಹೌದು, ನೆಗೋಷಿಯಬಲ್ ಆಗುತ್ತೆ ಬ್ರೋ ಅದರಲ್ಲಿ? ಮಾಡ್ಕೊಡ್ತೀನಿ. 2.70ಗೆ ಕೊಡ್ತೀನಿ ನಾನು. ಡೀಸೆಲ್ ವೇರಿಯಂಟು. ಸೊ ಮೈಲೇಜ್ 20 ತನಕ ಬಂದೇ ಬರುತ್ತೆ. 270 ಕೊಡ್ತೀನಿ ಫೈನಲ್ ಪ್ರೈಸ್. ಓಕೆ ಬ್ರೋ. ನೆಕ್ಸ್ಟ್ ಕಾರ್ ಬ್ರೋ? ಬ್ರೋ ಹೋಂಡಾ ಬ್ರಿಯೋ ಇದು. ಫ್ಯಾಮಿಲೀಸ್ಗಾದ್ರೆ ಒಳ್ಳೆ ಗಾಡಿ ನೋಡಿ ಇದು. 13 ಮಾಡಲು, ಸೆಕೆಂಡ್ ಓನರು. ಪ್ರೈಸ್ 3.5 ಇಟ್ಟಿದ್ದಾರೆ. ಕಳಿಸ್ಕೊಡಿ. 3 ಲಕ್ಷ ಕೊಡ್ತೀನಿ ಬರೀ ಗಾಡಿನ. ಓಕೆ ನೆಕ್ಸ್ಟ್ ಕಾರ್ ಬ್ರೋ? ಬ್ರೋ ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ ಶಿಫ್ಟು. 12 ಮಾಡಲು, ಬರೀ ಸಿಂಗಲ್ ಓನರ್ ಗಾಡಿ ಇದು. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಹಾಂ ಬ್ರೋ. 1,30,000 ಓಡಿದೆ ಗಾಡಿ. ಕಳಿಸ್ಕೊಡಿ. ನಿಮ್ಮ ಕಡೆಯಿಂದ ಬರೀ 3.70 ಕೊಡ್ತೀನಿ ನನ್ನ ಗಾಡಿ ಶಿಫ್ಟನ್ನು. 370ಕ್ಕೆ. 3.70 ಕೊಡ್ತೀನಿ ಗಾಡಿ. ಸೊ ಇವಾಗ ಇಷ್ಟೆಲ್ಲ ಗಾಡಿ ನೋಡಾಯಿತು. ಸೊ ಡೀಟೇಲ್ಸ್ಗಳು ಎಲ್ಲರೂ ಕಂಪ್ಲೀಟಾಗಿ ತಿಳಿದಿದೆ. ಇಂಟೀರಿಯರ್ ಒಂದೊಂದು ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಅಂದರೆ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು. ಗಾಡಿಗಳು ಲಾಕ್ ಆಗಿದ್ದಾವೆ. ಸೊ ಅಂದರೆ ಈ ಶೋರೂಮ್ ಬಗ್ಗೆ ಸ್ಪೆಷಲಾಗಿ ಏನಿದೆ, ಸೊ ಅಂದರೆ ಅವ್ರನ್ನ ಕೇಳೋಣ ಬನ್ನಿ. ಸೊ ಹೇಳಿ ಬ್ರೋ.
ಶೋರೂಮ್ ಕಡೆಯಿಂದ ಫೆಸಿಲಿಟಿ ಅಂದ್ರೆ ಎಲ್ಲ ಗಾಡಿಗೂ ನಾನು ಲೋನ್ ಮಾಡ್ಕೊಡ್ತೀನಿ. ಎಲ್ಲ ಗಾಡಿ ಅಂದ್ರೆ ಮಾಡೆಲ್ ಇರುತ್ತೆ. ಪ್ರೈವೇಟ್ ಅಲ್ಲಿ ಆದ್ರೆ ನಾನು 11 ಮಾಡೆಲ್ ಮೇಲೆ ನಿಮ್ಗೆ ಯಾವ್ದೇ ಗಾಡಿ ನೋಡಿ, ಪೆಟ್ರೋಲ್ ನೋಡಿ, ಡೀಸೆಲ್ ನೋಡಿ, ನಾನು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಅಂದರೆ ಆಲ್ ಓವರ್ ಕರ್ನಾಟಕ ಆಗುತ್ತಲ್ಲ ಆಲ್ ಓವರ್ ಕರ್ನಾಟಕ ಬ್ರೋ. ಅಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ನಾನು ಅವ್ರ ಊರಲ್ಲೇ ಅವ್ರ ಬ್ಯಾಂಕ್ ಅಲ್ಲೇ ನಾನು ಮಾಡಿಸ್ಕೊಡ್ತೀನಿ ನಾನು ಲೋನ್ ನ. ಹಾಂ ಬ್ರೋ. ಅದು ಬಿಟ್ರೆ 14 ಮಾಡೆಲ್ ಮೇಲೆ ನೋಡಿದ್ರೆ ಬೇಕಾದ್ರೆ ಬ್ಯಾಂಕ್ ಅಲ್ಲೇ ಮಾಡಿಸ್ಕೊಡ್ತೀನಿ. ಕಮ್ಮಿನೇ ಇಂಟ್ರೆಸ್ಟ್ ಇರುತ್ತೆ. ಎಲ್ಲ ಫೆಸಿಲಿಟಿನೂ ಮಾಡ್ಕೊಡ್ತೀನಿ. ಅಂದರೆ ಇಲ್ಲಿ ಸಿಗೋ ಗಾಡಿಗಳೆಲ್ಲ ಎಲ್ಲ ಗುಡ್ ಕಂಡೀಷನಲ್ಲಿ ಇರುತ್ತೆ. ಗುಡ್ ಕಂಡೀಷನ್ ಬ್ರೋ. ಏನು ಅಂದ್ರೆ ನಾನು ಗ್ಯಾರಂಟಿ ವಾರಂಟಿ ಕೊಡೋದ, ಬೇಕಾದ್ರೆ ಅವ್ರ ಶೋರೂಮ್ ಅಲ್ಲಿ ಅಥವಾ ಯಾವ್ದಾದ್ರು ಅವ್ರ ಮೆಕ್ಯಾನಿಕ್ ಹತ್ರ ಕರ್ಕೊಂಡ್ ಬಂದು ಫಸ್ಟ್ ವೆಹಿಕಲ್ ನೋಡಿ ಚೆಕ್ ಮಾಡಿಸ್ಕೊಂಡು, ಅಂದರೆ ನೀವು ಯಾವುದೇ ಥರ ಇಂಜಿನ್ ಗ್ಯಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಆ ಥರ ಕೊಡಲ್ಲ. ಸೊ ಚೆಕ್ ಮಾಡಿಸ್ಕೊಂಡು ಮಾಡಿಸ್ಕೊಂಡೇ ತಗೊಳ್ಳಿ. ಅವ್ರಿಗೆ ಆ ದುಡ್ಡು ಆದ್ರೂ ಉಳಿಯುತ್ತಲ್ಲ, ಚೆಕ್ ಮಾಡಿಸ್ಕೊಂಡೇ ತಗೊಳ್ಳಿ. ಶೋರೂಮ್ ಅಂದ್ರೆ ವ್ಯಾಪಾರ ಮಾಡೋಣ ಅಂದ್ರೆ ನಾನು ಎಲ್ಲ ಅವ್ರು ಇಷ್ಟು ನೋಡಿದ್ರೆ ಡಬಲ್ ನೋಡ್ಕೊಂಡು ನಾನು ತಂದಿರ್ತೇನೆ ವೆಹಿಕಲ್ಸ್. ಸೊ ನಾನು ಜನರು ಒಳ್ಳೇದಕ್ಕೋಸ್ಕರ ನಾನು ಹೇಳ್ತಿರೋದಷ್ಟೇ. ಚೆಕ್ ಮಾಡಿಸ್ಕೊಂಡೇ ಗಾಡಿ ತಗೊಳ್ಳಿ. 100% ಗುಡ್ ಕಂಡೀಷನ್ ವೆಹಿಕಲ್ಸ್ ಇರುತ್ತೆ. ಸೊ ಎಲ್ಲ ಗಾಡಿನೂ ನೆಗೋಷಿಯಬಲ್ ಆಗುತ್ತೆ. ಈಗ ನೋಡಿರೋ ಪ್ರೈಸೇ ಫಿಕ್ಸ್ ಅಲ್ಲ. ಸೊ ನೀವು ಬಂದು ಕೂತಿ ಮಾತಾಡಬೇಕಷ್ಟೇ. ನಿಮ್ ಕಡೆಯಿಂದ ಬರ್ಲೇಬೇಕಾದ್ರೆ ಅದಕ್ಕಿಂತ ಮುಂಚೆ ಬೇಕಾದ್ರೆ 100 ಕಡೆ ವಿಚಾರಿಸ್ಕೊಂಡೇ ಬರ್ಲಿ ನನ್ನ ಹತ್ರ. ಒಳ್ಳೆ ಗುಡ್ ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡಿ. ಓಕೆ ಬ್ರೋ.